ಇದು ಒಂದು ಹೃದಯ ಸ್ಪರ್ಶಿಸುವ ಕತೆ. ತಾಯಿಯ ನೆರಳು. ಗದಗ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಇದ್ದಳು ಶಾಂತ. ಓದು ಬರಹ ಆಗದ ಸುಜ್ಜು ಹಾಗೂ ಪ್ರಾಮಾಣಿಕತೆಯ ಚಿತ್ರರೂಪ. ಆಕೆಯ ಗಂಡು ಕಾಲ ಹಿಂದೆ ಮರಣವಾಯಿತಾದ ನಂತರ ಏಕಾಂಗಿಯಾಗಿ ಮಗಳು ನಂದಿತಾಳನ್ನು ಬೆಳೆಸಲು ಕಠಿಣವಾಗಿ ಕೆಲಸ ಮಾಡುತ್ತಿದ್ದಳು. ಶಾಂತ ಹೊಲದ ಕೆಲಸ, ಕೂಲಿ ಕೆಲಸ, ಮನೆ ಕೆಲಸ ಮಾಡುತ್ತಾ ನಂದಿತಾಳಿಗೆ ಉತ್ತಮ ಭವಿಷ್ಯ ಕಟ್ಟುವ ಕನಸು ಕಾಣುತ್ತಿದ್ದಳು. ನಂದಿತಾ ಚಿಕ್ಕಂದಿನಿಂದಲೇ ಬುದ್ಧಿವಂತೆಯಾದಳು. ಶಾಲೆಯಲ್ಲೆಲ್ಲ ಪ್ರಥಮ ಸ್ಥಾನ ಪಡೆಯುತ್ತಿದ್ದಳು. ತಾಯಿಯ ಕಷ್ಟಗಳನ್ನು ನೋಡಿ ಅವಳು ವೈದ್ಯೆ ಆಗಬೇಕೆಂಬ ನಿಶ್ಚಯ ಮಾಡಿಕೊಂಡಳು. ನಾನು ದೊಡ್ಡ ವೈದ್ಯೆ ಆಗಿ ನನ್ನ ತಾಯಿಗೆ ಆರಾಮದ ಜೀವನ ಕೊಡ್ತೀನಿ ಅಂತ ಎಡಬಿಡದೆ ಓದುತ್ತಿದ್ದಳು ನಂದಿತಾ. ಶಾಂತಾಗೆ ಒಂದು ಮಾತು ಮಾತ್ರ ಇರುತ್ತಿತ್ತು: ನಿನ್ನ ಭವಿಷ್ಯ ನನ್ನ ಕನಸು. ನೀನು ಓದಿ ದೊಡ್ಡವಳಾದರೆ ಸಾಕು, ನನಗೆ ಏನೂ ಬೇಡ. ಕಾಲ ಕಳೆದಂತೆ ನಂದಿತಾ ಪಿಯುಸಿ ಮುಗಿಸಿ ಮೆಡಿಕಲ್ ಸೀಟ್ಗೆ ಆಯ್ಕೆ ಆಯಿತು. ಗದಗದಿಂದ ಬೆಂಗಳೂರಿಗೆ ಹೋಗಬೇಕಾಯಿತು. ಹೊಸದಾದ ನಗರ, ಹೊಸ ಜೀವನ. ತಾಯಿಯೊಂದಿಗೆ ದೂರದ ಸಂಪರ್ಕ ಮಾತ್ರ. ಅವಳು ವೈದ್ಯೆ ಆಗಿದ ಮೇಲೆ ಬೆಂಗಳೂರಿನಲ್ಲಿ ಕೆಲಸ ಆರಂಭಿಸಿದಳು. ಆದರೆ ಆ ಸಂಪರ್ಕ, ಆ ಮಾತುಕತೆ ನಿಧಾನವಾಗಿ ಕಡಿಮೆ ಆಗ್ತಾ ಹೋಯಿತು. ಮೊಬೈಲ್ ಕರೆಗಳು ಕೆಲವೇ ದಿನಕ್ಕೊಮ್ಮೆ, ಊರಿಗೆ ಬರುವಂತೂ ವರ್ಷಕ್ಕೊಮ್ಮೆ ಮಾತ್ರ. ಶಾಂತ ಮನಸ್ಸಿನಲ್ಲಿ ನೋವಿದ್ದರೂ ಹೊರಗೆ ಪಸರಿಸದೆ ಹೆಮ್ಮೆಯಿಂದ ಊರಿಗೋಸ್ಕರ ಹೇಳುತ್ತಿದ್ದಳು: ನಮ್ಮ ಹುಡುಗಿ ದೊಡ್ಡ ಡಾಕ್ಟರ್ ಆಗಿದ್ದಾಳೆ. ಮಗಳು ಇದ್ದಲ್ಲಿ ನನ್ನ ಗೌರವ ಇರುತ್ತೆ. ಒಂದು ದಿನ ಶಾಂತ ಅನಾರೋಗ್ಯದಿಂದ ಬಿದ್ದಳು. ಮನೆಯವರಿಂದ ಕರೆ ಬಂದರೂ ನಂದಿತಾ ಬಂದಳು ತಡವಾಗಿ. ಆಗ ತಾಯಿ ಇನ್ನುಳಿದದ್ದು ಕೇವಲ ಕೆಲವು ಗಂಟೆಗಳೇ. ಆಸ್ಪತ್ರೆಯಲ್ಲಿ ಕೊನೆಯ ಮಾತುಗಳನ್ನಾಡಿದಳು: ನಾನೀಗ ಹೋಗ್ತಾ ಇದ್ದೇನೆ ನಂದಿತಾ, ಆದರೆ ಒಂದು ಮಾತು ಕೇಳು. ನಾನು ಈ ದೇಹ ಬಿಟ್ಟರೂ ನನ್ನ ನೆರಳು ಯಾವಾಗಲೂ ನಿನ್ನ ಜೊತೆಯೇ ಇರುತ್ತದೆ ಅಂದು ತಾಯಿಯ ಮುಖವನ್ನೆಲ್ಲ ಆಮೇಲೆ ನೆನಪಿಸಿಕೊಂಡಳು ನಂದಿತಾ. ಕೂಡಿ ಊಟ ತಿನ್ನುವಾಗ, ಕಾಲು ಸುರಿದುಕೊಂಡು ನಡೆಯುವಾಗ, ಜ್ವರ ಬಂದಾಗ ತಾಯಿ ಮಾಡಿದ ತಲೆಹಾಸು. ತಾಯಿಯನ್ನು ಕಳೆದುಕೊಂಡ ನಂದಿತಾಳಿಗೆ ಸಿಕ್ಕದ್ದು ಮಾತ್ರ ಶೂನ್ಯತೆಯ ಭಾರ. ಆ ದಿನದಿಂದ ಅವಳು ತನ್ನ ಆಸ್ಪತ್ರೆಯಲ್ಲಿ ತಾಯಿ ಮತ್ತು ಮಗು ವಿಭಾಗ ಸ್ಥಾಪಿಸಿ ಅನಾಥ ಮಕ್ಕಳ ತಾಯಿಯಾಗಿ ಬದುಕಲು ಆರಂಭಿಸಿದಳು. ಅವಳ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಗೊಂಡ ಮಾತು: ತಾಯಿಯ ನೆರಳೇ ದೇವರ ಆಶೀರ್ವಾದ.